ಏನು ಮಾಡಿದ್ನು, ಚೀಟಿಗಳು ಪಟಾಕಿ ಚೀಟಿ ನಡೆಸ್ತಾ ಇದ್ರಿ ಅವ್ರ ಹತ್ರ. ಪಟಾಕಿ ಚೀಟಿ ಅಯ್ಯಪ್ಪನ ಬಂದು ಕಟ್ಸ್ಕೊಂಡು ಹೋಗ್ತಾ ಇದ್ನು. ಸ್ಟಾರ್ಟಿಂಗಲ್ಲಿ ಒಂದು 5-6 ವರ್ಷದಿಂದ ಕಟ್ಕೊಂಡು ಹೋಗ್ತಾ ಇದ್ರಿ ನಾವು, ಕರೆಕ್ಟಾಗಿ ಕೊಟ್ಕೊಂಡು ಬರ್ತಾಯಿದ್ರು. ಇವಾಗ 2 ವರ್ಷದಿಂದ ಅಕ್ಕ ಪಟಾಕಿ ಚೀಟಿಗಳು ಅಷ್ಟೇ ಅಲ್ಲ, ಚೀಟಿಗಳು ನಡೆಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಅದ್ರಾಗೆಲ್ಲ ಇಲ್ಲಿದ್ದಾರೆ ಎಲ್ಲರ ಹತ್ರನೂ ಚೀಟಿಗಳು ನಡೆಸ್ಕೊಂಡು, ಚೀಟಿ ದಿವಸ ಬರೋನು ಇನ್ನೊಬ್ಬ ಹುಡುಗನಿಕ್ಕಿ ಅವನೇ ಬರ್ಸ್ಬಿಟ್ಟು ದುಡ್ಡು ತಗೊಂಡು ಹೋಗೋನು, ಚೀಟಿದು ಏನಾಯ್ತೋ ನೋಡ್ಕೊಂಡು ಹೋಗೋನು, ಎಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ನು. ಇವಾಗ ಏನು ಮಾಡಿದ್ನು, 8ನೇ ತಿಂಗಳಲ್ಲಿ ಪಟಾಕಿ ಚೀಟಿದು 90 ಚೀಟಿ ಕಟ್ಟಿದ್ರಿ ನಾವು. 8ನೇ ತಿಂಗಳಲ್ಲಿ ಗುರುವಾರ ಕರೆದ್ಬಿಟ್ಟು ನನ್ನ ಅಕ್ಕ 55 ಲಕ್ಷ ಫೋನಲ್ಲೈತೆ, ಡ್ರಾ ಮಾಡಬೇಕು, ನಾಳೆ ಶುಕ್ರವಾರ ಶನಿವಾರ ಹೋಗ್ಬಿಟ್ಟು ನಮ್ಮ ಹೆಂಡ್ತಿ ಗೌರಿ ಡ್ರಾ ಮಾಡ್ಕೊ ಬರ್ತಾಳೆ, ಶನಿವಾರ ಸಾಯಂಕಾಲ ಅಷ್ಟರಲ್ಲಿ ಪೇಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶನಿವಾರ ಸಾಯಂಕಾಲ ಓಡೋಗ್ಬಿಟ್ಟು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಅವ್ರ ಹೆಂಡ್ತಿ ಬಂದವಳೆ. ಬಂದು ಶಾಂತಿನಗರದಲ್ಲಿ 2-3 ಮನೆಗೆ ಹೋಗಿದ್ದಾಳೆ. ಹೋಗಿ ಅಂಗಡಿ ತೆಗೆದ್ಬಿಟ್ಟು ಅಂಗಡಿಯಲ್ಲಿ ಪ್ರೂಫ್ ಏನಾಯ್ತು ಎತ್ಕೊಂಡು 8:15 8:00ವರೆಗೆ ನಮ್ಮ ಮನೆಗೆ ಆ ಹುಡುಗಿ ಅವ್ರ ತಮ್ಮ ಇಬ್ಬರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದುಬಿಟ್ಟು ಅಕ್ಕ ನಿಮ್ಮ ಅಣ್ಣ ಹಿಂಗೆ ಓಡೋಗ್ಬಿಟ್ಟು ಎಲ್ಲ ಹೋಗಿದ್ದಾರೆ, ಏನಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಆಗೈತೆ, ದುಡ್ಡೆಲ್ಲ ಡ್ರಾ ಮಾಡ್ಕೊಬಂದು ಮನೇಲಿ ಇಕ್ಕಿದ್ದೀನಿ, ಸೋಮವಾರ ನಿನ್ನೆ ಕರಿತೀನಿ, ಸೋಮವಾರ ಕರೆದು ಎಲ್ಲನೂ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದವರು. ಹಂಗೆ ಹಿಂಗೆ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಸರಿ, ನನ್ನ ಗಂಡ ಬಂದಿದ್ದು ಇವತ್ತು ಬರಲಿ, ನಾಳೆ ನಿಮ್ಗೆ ಏನಾಯ್ತು ಪೇಮೆಂಟ್ ಮಾಡ್ತೀರಿ, ನಮ್ಮ ಮನೆ ಹತ್ರ ಬರ್ಕೊಡ್ದು, ನಮ್ಮ ಮನೆ ಹತ್ರ ಬಂದರೆ ಸೂಸೈಡ್ ಮಾಡ್ಕೊತೀರಿ, ಹೋಗ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಅಂತ ನಾವು ಬಂದುಬಿಟ್ರಿ. ಆಮೇಲೆ ನಮ್ಮ ತಂಗಿಯವರೆಲ್ಲ ಹೋಗಿ 2-3 ಸಲ ಕೇಳಿದ್ರೆ ಇವಾಗ ಮೊನ್ನೆ ಒಂದು 2-3 ತಿಂಗಳಲ್ಲಿ ಬಂದಿದ್ದಾನೆ ಅವನು. ಬಂದುಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು ಅಕ್ಕ ನಾನು ಬಂದಿದ್ದೀನಿ, ನನಗೇನೋ ಮೆಂಟಲಿ ಏನೋ ಆಗೋಗಿತ್ತು, ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಎಲ್ಲೋದೆ ಅಂತ ಗೊತ್ತಿಲ್ಲ, ದುಡ್ಡು ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, 3 ದಿವಸ ಟೈಮ್ ಕೊಡು, 3 ದಿವಸ ಆದಮೇಲೆ ಬಂದು ನಿಮ್ದು ಏನಾಯ್ತು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ದವನು. ಅಲ್ಲೇನು ಹೇಳ್ತಾ ಇದ್ದಾನೆ, ನಿನಗೆ ದುಡ್ಡು ಕೊಟ್ಟಿದ್ದೀನಿ ನಾನು, ನೀನೇ 26 ಲಕ್ಷ ನನಗೆ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾನೆ. ನನಗೆ ಕೋಪ ಬಂದು ನಾನು ಹೊಡಿಯೋಕೆ ಹೋಗಿದ್ದಕ್ಕೆ ಏನಂತ ಇದ್ದಾರೆ ಇವಾಗ ಅವ್ರ ಹೆಂಡತಿ ಅವರೆಲ್ಲನೂ, ನನ್ನ ಗಂಡನ ಹೊಡೆಯಂಥವಳಾಗಿದೆಯಲ್ಲ ನೀನು, ನಾನು ದುಡ್ಡೇ ಕೊಡಲ್ಲ, ಏನು ಮಾಡ್ಕೊತೀಯೋ ಮಾಡ್ಕೋ, ಅದೆಲ್ಲಿ ಹೋಗ್ತೀಯೋ ಹೋಗು, ನಿನಗೆ ಮಾತ್ರ 1 ರೂಪಾಯಿ ಕೊಡಲ್ಲ, ನನ್ನ ತಮ್ಮನ್ನ ಯಾಕೆ ಪೊಲೀಸ್ ಸ್ಟೇಷನ್ವರೆಗೂ ಎಳೆದಿದ್ದೀರಿ, ನನ್ನ ಯಾಕೆ ಎಳೆದಿದ್ದೀರಿ, ನನ್ನ ಗಂಡ ತಿಂದಿರೋದು, ನೀನು ಗಂಡ ತಿಂದಿದ್ರೆ ನಿನ್ನ ಹೆಸರು ಕಾರ್ಡಲ್ಲಿರೋದು ನಿನ್ನ ಹೆಸರು. ಆ ಯಪ್ಪ ಬಂದು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು, ಆ ಯಪ್ಪಂದು ಎಸ್ಸಗ್ರಾರ ಸ್ವಂತ ಊರು, ಅವ್ರ ಹೆಂಡತಿ ಊರು ಟೇಕಲ್ ಹತ್ರ ಶೆಟ್ಕೋತ್ನೂರು ಅಂತ. ಆ ಯಪ್ಪನು ಏನೋ ಮಂಡೂರ್ ಹತ್ರ ಅವಳಹಳ್ಳಿ, ಅಲ್ಲಿ BMTCಯಲ್ಲಿ ಮೆಕ್ಯಾನಿಕಾಗಿ ಕೆಲಸ ಮಾಡ್ತಾನೆ, ಗೌರ್ಮೆಂಟ್ ಎಂಪ್ಲಾಯ್ ಯಪ್ಪನು. ಇವಾಗ ನಿನ್ನೆ ಹೋದ್ರಿ ಪೊಲೀಸವ್ರು ಏನು ಹೇಳ್ತಾ ಇದ್ದಾರಂದ್ರೆ, ಇವಾಗ ನಿಮ್ದು ಒರಿಜಿನಲ್ ದಾಖಲೆ ನಮ್ಗೆ ಕೊಡ್ರಿ, ನಾವು ಮಾತಾಡ್ತೀರಿ. ಒರಿಜಿನಲ್ ಇವ್ರು ಕೊಟ್ಬಿಟ್ರೆ, ಇವಾಗ ನಾವು ಇಷ್ಟು ದಿನದಿಂದ ಎಷ್ಟು ಸಲ ತೊಗೊಂಡು ಬಂದು ಕೊಟ್ಟಿದ್ದೀರಿ, ಎತ್ತಿ ಪಕ್ಕ ಬಿಸಾಕ್ತಾ ಇದ್ದಾರೆ. ಇವಾಗ ಒರಿಜಿನಲ್ ಅವ್ರು ಕೊಟ್ಬಿಟ್ರೆ ಆಮೇಲೆ ನಮ್ಗೆ ಪ್ರೂಫ್ ಏನಾಯ್ತು ಸರ್ ನಾವು ಕೇಳೋದಕ್ಕೆ, ಅದ್ರಾಗೆ ನಾವು ಒರಿಜಿನಲ್ ಕೊಡಲ್ಲ ಅಂತ ಇದ್ದೀರಿ. ಇವರು ಅವ್ರ ಕಡೆ ಮಾತಾಡ್ತಾ ಇದ್ದಾರೆ, ಇವಾಗ ಏನೋ ಒಳಗಡೆ ಇದು ಮಾತಾಡ್ತಾ ಇದ್ದಾರೆ. ನಮ್ಗೆ ಟೋಟಲ್ 50 ಲಕ್ಷ ಬರ್ಬೇಕು ಸರ್ ನಮ್ಮ ಒಬ್ಬಳಿಗೆ, ನಮ್ಮ ಅಪ್ಪ ಅವ್ರಿಗೆ ಬೇರೆ 4 ಲಕ್ಷನ ಬರಬೇಕು. ಇವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರೋ ಹುಡುಗಿಗೆ ಹೆಚ್ಚು ಕಮ್ಮಿ ಒಂದು 18 ಲಕ್ಷ ಏನೋ ಆ ಹುಡುಗಿಗೆ ಬರಬೇಕು. ಇನ್ನು ಇದ್ದಾರೆ, ಅವ್ರನ್ನೆಲ್ಲ ಇದು ಮಾಡಿ ಸರ್, ಅವ್ರು ಕೊಡಬೇಕಾಗಿರೋದು ಅವರೇ ಹೇಳ್ತಾರೆ.